ಗದಗ ನಗರದ ಚಿಕ್ಕಟಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅನ್ನು ನಾನು ನನ್ನ ಸಮೂಹಕ್ಕೆ ತೆಗೆದುಕೊಳ್ಳುತ್ತೇನೆ. ಶ್ರೀ ರಾಧಾಕೃಷ್ಣ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗದಗ ಜಿಲ್ಲೆಯ ಬುದ್ಧಿವಂತ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಹೊರ ಜಿಲ್ಲೆಗೆ ಹೋಗಿ ಕಲಿಯುವ ಪ್ರತೀತಿ ಇದೆ. ಹಾಗಾಗಿ ಪ್ರತಿ ವರ್ಷ ನಮ್ಮ ಜಿಲ್ಲೆ ರ್ಯಾಂಕಿಂಗ್ನಲ್ಲಿ ಹಿಂದೆ ಉಳಿಯುತ್ತಿದೆ. ಹಾಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ 5 ಹಾಗೂ ಒಟ್ಟು 8 ಕಾಲೇಜುಗಳನ್ನು ನಾನು ನನ್ನ ಸುರ್ಪದಿಗೆ ತೆಗೆದುಕೊಂಡು 98% ಪಾಸಾಗುತ್ತಿದ್ದು, ಹಾಗೆ ಗದಗ ನಗರದ ಚಿಕ್ಕಟ್ಟಿ ಕಾಲೇಜು ಕೂಡ ನಾನು ನನ್ನ ಸುರ್ಪದಿಗೆ ತೆಗೆದುಕೊಂಡು ಈ ಜಿಲ್ಲೆಯ ಕಾಲೇಜು ಪ್ರತಿಶತ 98ಕ್ಕೆ ಹೆಚ್ಚು ಬರುವ ಹಾಗೆ ನಾನು ಮಾಡುತ್ತೇನೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಪುಗಾರ್, NKS TV4. ನಾನು ಕಂಡಂತೆ 35-40 ವರ್ಷಗಳಿಂದ ಈ ಶಿಕ್ಷಣ ಕ್ಷೇತ್ರ ಹೇಗೆ ಬಂದಿದೆ ಅನ್ನೋದು 2 ಲೈನಲ್ಲಿ ಹೇಳ್ತಾರೆ. ಸುಮಾರು 10 ಅಲ್ಲ, ಆಗ ಗದಗಿನಲ್ಲಿರುವಂಥ ಎಲ್ಲ ಈ ಒಳ್ಳೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ಮಂಗಳೂರು, ಧಾರವಾಡ, ಹುಬ್ಬಳ್ಳಿ, ಉಡುಪಿ ಹೋಗುವ ಒಂದು ಅಟಿಟ್ಯೂಡ್ ಗದಗ ಜಿಲ್ಲೆಯಲ್ಲಿ ಬೆಳೆದು ಬಂದಿದೆ. ಗದಗ ಜಿಲ್ಲೆ ರಿಸಲ್ಟ್ ಕೊನೆಯ ಸ್ಥಾನದಲ್ಲಿ ಬಂದದ್ದು ತಮಗೆಲ್ಲರಿಗೂ ಗೊತ್ತಿದೆ. ಕಾರಣ ಇಷ್ಟೇ, ನಮ್ಮಲ್ಲಿರುವಂಥ ಒಳ್ಳೆಯ ವಿದ್ಯಾರ್ಥಿಗಳು ನಮ್ಮ ಗದಗ ಜಿಲ್ಲೆಯಲ್ಲಿ ಅಭ್ಯಾಸ ಮಾಡ್ತಾ ಇಲ್ಲ. ಅದನ್ನ ಬದಲಾವಣೆ ಹಾಗಾದರೂ ಮಾಡಬೇಕು ಅಂತೇಳಿ ನಾವು ಬಹಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಸಮಸ್ಯೆಯನ್ನ ನನ್ನ ಒಬ್ಬ ಮಿತ್ರನಿಗೆ ಬಿಜಾಪುರ ಶ್ರೀ ಚೈತನ್ಯ ಕಾಲೇಜಿನ ಪ್ರಾಚಾರ್ಯದಂತರು ನಾನು ಸಮಸ್ಯೆ ಹೇಳಿ, ಈ ರೀತಿ ಆಗ್ತಾ ಇದೆ, ನಾವು ಅಲ್ಲಿಗಿಂತ ಯಾವುದರಲ್ಲಿಯೂ ಕಡಿಮೆ ಇಲ್ಲ, ಆದರೂ ಪಾಲಕರು ಮತ್ತು ವಿದ್ಯಾರ್ಥಿಗಳು ಮನಸ್ಸು ಮಾಡ್ತಾ ಇಲ್ಲ. ಇದು ಹೇಗೆ ಪರಿವರ್ತನೆ ಮಾಡಬೇಕು ಅಂದಾಗ ನೇರವಾಗಿ ಸರ್ ನಿಮಗೆ ಅದು ಕರೆಕ್ಟ್ ಅಂತ ಹೇಳಿದ್ರೆ ರಾಧಾಕೃಷ್ಣ ಸರ್ ನಿಮ್ಗೆ ಭೇಟಿಯಾಗಲಿ ಅಂತ ಹೇಳಿದ್ರು. ಕೂಡಲೇ ಅವರು ನನ್ನನ್ನು ಬಳ್ಳಾರಿ ಕರ್ಕೊಂಡು ಹೋಗಿ ತಮ್ಮ ವಿಚಾರಗಳನ್ನು ತಿಳಿಸಿ ನೆಕ್ಸ್ಟ್ ಮರುದಿವಸನೇ ಸರ್ ರಾಧಾಕೃಷ್ಣ ಗದಗಿಗೆ ಬಂದು ನಮ್ಮನ್ನೆಲ್ಲ ಪೂರ್ತಿ ಸ್ಟಡಿ ಮಾಡಿ ಅವರು ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಒಂದು ಕನ್ಕ್ಲೂಷನ್ಗೆ ಬಂದಿದೆ. ಬಂದದರೆ ಒಂದು ಈ ಶ್ರೀ ಚೈತನ್ಯ ಈ ಶಿಕ್ಷಣ ಕಾಲೇಜುಗಳು ಏನಿದೆ, ಸುಮಾರು 16 ಕಾಲೇಜುಗಳಿವೆ. ಈಗ ನಮ್ಮ 2 ಕಾಲೇಜುಗಳನ್ನು ಸೇರಿಸಿದಾಗ 18 ಕಾಲೇಜುಗಳನ್ನು ಅವರು ನಡೆಸ್ತಾ ಇದ್ದಾರೆ. ಬಹುಶಃ ನೀವು ಇನ್ಫಾರ್ಮೇಶನ್ ಕೇಳಿರಬೇಕು, ರಾಧಾಕೃಷ್ಣ ಸರ್ ಯಾಕೆ ಈ ರೀತಿ ಅಕಾಡೆಮಿಕ್ನಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದು ನನ್ನ ಅನುಭವ ಪ್ರಕಾರ ಡಿಸಿಪ್ಲಿನ್, ಎಜುಕೇಶನ್ ಮತ್ತು ಹೆಲ್ತ್ ಬಗ್ಗೆ ಬಹಳ ಕೇರ್ ತಗೊಂಡು ಇವತ್ತು ಶಿಕ್ಷಣ ಕೊಡ್ತಾರೆ. ಡಿಸಿಪ್ಲಿನ್ ಇಲ್ಲದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಬಹಳ ಮನಕಂಡಿದ್ದಾರೆ. ಅವರು ಒಬ್ಬರು ನಿವೃತ್ತ ಪ್ರಾಚಾರ್ಯರಾಗಿ ಕೆಲಸ ಮಾಡಿದವರು, ಅದು ಬಹಳ ವಿಶೇಷ. ಅವರ ಒಂದೇ ಒಂದು ಪ್ರಿನ್ಸಿಪಲ್ ಹೇಳ್ಬಿಡ್ತಾರೆ, ಹೆವಿ ಸ್ಯಾಲ್ರಿ ಕೊಡ್ರಿ, ಹೆವಿ ಕೆಲಸ ತಗೋರಿ, ಯಾವುದಕ್ಕೂ ಮನಸ್ಸು ಬೇಡ. ವಿದ್ಯಾರ್ಥಿಗಳಾಗಲೇಬೇಕಂದ್ರೆ ಆಗಲೇಬೇಕು, ಮೆಡಿಕಲ್ಗೆ ಹೋಗ್ಬೇಕಂದ್ರೆ ಮೆಡಿಕಲ್ಗೆ ಹೋಗ್ಬೇಕು. ಅದಕ್ಕೆ ಬಹಳ ತಮ್ಮ ನಿಯಮಗಳನ್ನು, ಪ್ರಿನ್ಸಿಪಲ್ಗಳನ್ನು ಅಳವಡಿಸಿಕೊಂಡು ಬಹುಶಃ ಬಳ್ಳಾರಿಯಲ್ಲಿ ಇವತ್ತು 5 ಕಾಲೇಜು ನಡೆಸ್ತಾರೆ ಅಂದರೆ ತಮಗೆ ಸರ್ಪ್ರೈಸ್ ಆಗ್ತಾ ಇರ್ಬೋದು. ಸೀಟು ಸಿಗ್ತಾ ಇಲ್ಲ. ಇವತ್ತು ಕೊಪ್ಪಳ, ಬಳ್ಳಾರಿ, ಬಿಜಾಪುರ ಮಿತ್ರರೇ, ನಾನು ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಲೆಕ್ಚರರ್ ಕೆಲಸ ಮಾಡ್ತಾಯಿದ್ದೆ ಬಳ್ಳಾರಿಯಲ್ಲಿ. ಒಂದು ಘಟನೆ ನಡೆಯಿತು. ಬಳ್ಳಾರಿಯಲ್ಲಿ ಆವಾಗ 2005 ಹಿಂದಿನ ಮಾತಿದ್ದು, ಟ್ಯೂಷನ್ ಕಲ್ಚರ್ ಭಾಳ ಜಾಸ್ತಿ ಇತ್ತು. ಬಳ್ಳಾರಿ ಸ್ವಲ್ಪ ಬೆಟ್ಟದ ಪ್ರಾಂತ, ಸ್ವಲ್ಪ ದೂರ ಪ್ರಾಂತ ಆಗುತ್ತೆ. ಒಂದು ಪಾಯಿಂಟಿಂದ ಒಂದು ಪಾಯಿಂಟ್ಗೆ ಹೋಗಲಿಕ್ಕೆ ಆವಾಗ ಮಕ್ಕಳೆಲ್ಲ ಸೈಕಲ್ ಮೇಲೆ ತಿರುಗಾಡ್ತಾ ಇದ್ರು. ಟ್ಯೂಷನ್ಸ್ಗಾಗಿ ಬಳ್ಳಾರಿ ಸುತ್ತ ತಿರುಗಾಡ್ತಾ ಇದ್ರು. ಆವಾಗ ಕಾಲೇಜ್ ಇಂಪಾರ್ಟೆಂಟ್ ಅಲ್ಲ, ಟ್ಯೂಷನೇ ಇಂಪಾರ್ಟೆಂಟ್. ಎನ್ರೋಲ್ಮೆಂಟ್ಗೋಸ್ಕರ ಕಾಲೇಜು, ವಿದ್ಯೆಗಾಗಿ ಟ್ಯೂಷನ್ಸನ್ನು ಕಲಿಸಿದ್ರು. ಬೆಳಗಿನ ಜಾವ 4 ರೈಲ್ವೆ ಗೇಟ್ ಹಾಕಿದ್ರು. ಒಬ್ಬ ಹುಡುಗಿ ಸೈಕಲ್ ಮೇಲೆ ಟ್ಯೂಷನ್ಗೆ ಹೋಗ್ತಾ, ಲೇಟ್ ಆಗುತ್ತೆ ಅಂತ ಆ ರೈಲ್ವೆ ಗೇಟ್ ಕೆಳಗಡೆಯಿಂದ ಸೈಕಲ್ ತೋರಿಸ್ಕೊಂಡು ಹೋಗಿದ್ದಾರೆ. ಆವಾಗ ಬುಕ್ಸ್ ಬಿದ್ದೋಗಿದ್ದಾರೆ, ಕ್ಯಾರೇಜ್ ಮೇಲೆ ಇದ್ದಿರೋ ಬುಕ್ಸ್ ಬಿದ್ದೋಗಿದ್ದಾರೆ ಟ್ರ್ಯಾಕ್ ಮೇಲೆ. ಟ್ರೈನ್ ಬರೋದ್ರೊಳಗೆ ಬುಕ್ಸ್ ತೊಗೊಂಡು ಹೋಗ್ಬಿಡೋಣ, ಲೇಟ್ ಆಗುತ್ತೋ ಅನ್ನೋ ಒಂದು ಆತರದಲ್ಲಿ ವಾಪಸ್ ಬಂದರು. ದುರದೃಷ್ಟ ಏನಂದರೆ ಟ್ರೈನ್ ಬಂತು, ಆಕ್ಸಿಡೆಂಟ್ ಆಯಿತು. ಆ ಹುಡುಗಿ ಅಲ್ಲೇ ಸಾವನ್ನು. ಆ ಹುಡುಗಿ ಯಾರು ನನಗೆ ಗೊತ್ತಿಲ್ಲ. ಬೆಳಗ್ಗೆ ಪೇಪರ್ ಬಂದಾಗ ನಾನು ಭಾಳ ಬೇಜಾರಾಯಿತು. ಯಾಕೆ ಮಕ್ಕಳಿಗೆ ಟ್ಯೂಷನ್ಗೆ ಅಂತ ಹಿಂಗೆ ತಿರುಗಾಡಬೇಕು? ಆ ಟ್ಯೂಷನಲ್ಲಿ ಏನೇನು ಸಿಗ್ತಾವೋ ಅವೆಲ್ಲ ಕಾಲೇಜಲ್ಲೇ ಸಿಗೋದಿದ್ರೆ
ಎಲ್ಲೂ ತಿರುಗಾಡೋ ಸಮಸ್ಯೆ ಬರೋದಿಲ್ಲ. ಸೊ ಒಂದೇ ಕಡೆ ಅವ್ರಿಗೆ ಬೇಕಾಗಿರೋ ಎಲ್ಲ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಯೋಚನೆ ಬಂತು. ಆದರೆ ನಾನು ಬರೀ ಒಬ್ಬ ಲೆಕ್ಚರ್ ಆಗಿರುವಾಗ ಅಷ್ಟು ಆರ್ಥಿಕ ಸೌಲಭ್ಯ ನನಗೆ ಇದ್ದಿಲ್ಲ. ಇದನ್ನು ಏನು ಮಾಡಿದ್ರೆ ಸರೋಗುತ್ತೆ ಅಂತ ಯೋಚನೆ ಮಾಡಿ ಕೆಲವು ಸ್ನೇಹಿತರ ಸಹಾಯ ತಗೊಂಡು ನಾವೇ ಒಂದು ಕಾಲೇಜನ್ನು ಪ್ರಾರಂಭ ಮಾಡಿ. ಈಗ ಬೇರೆ ಕಾಲೇಜ್ಗೆ ಹೋಗಿ ನೀವು ಹಿಂಗೆ ಮಾಡಿರಿ ಅಂತ ಸಲಹೆ ಕೊಟ್ಟರೆ ಯಾರೂ ಆ ಸಲಹೆ ತಗೊಳ್ಳಿ. ನನ್ನ ಅಭಿಪ್ರಾಯಗಳನ್ನು ನಾನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನನ್ನಲ್ಲೇ ಒಂದು ಕಾಲೇಜ್ ಇರಬೇಕು. ಹಂಗೆ 2005ರಲ್ಲಿ ಒಂದು ಕಾಲೇಜಿಗೆ ಪ್ರಾರಂಭ ಮಾಡಿದೆ. ಸೊ ನಾನು ಕಾಲೇಜಿಗೆ ಪ್ರಾರಂಭ ಮಾಡಲಿಕ್ಕೆ ಆ ಹುಡುಗಿ ಸಾವು ಕಾರಣವಾಯಿತು. ಸೊ ನಾವೇನು ಮಾಡ್ತಾಯಿದ್ದೀವಿ, 8 ಗಂಟೆಯಿಂದ 8 ಗಂಟೆವರೆಗೂ ನಾವು ಕಾಲೇಜ್ ನಡೆಸ್ತೀವಿ. ಮಕ್ಕಳಿಗೆ ಟ್ಯೂಷನ್ಗೆ ಹೋಗ್ಲಿಕ್ಕೆ ಏನೂ ನಾವು ಟೈಮ್ ಕೊಡ್ತಾಯಿಲ್ಲ. ಸೊ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮಲ್ಲಿ ಇಟ್ಕೊಂಡು USC ಪಾಠ ಮಾಡೋದು, ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆದ CET, JEE ಮೇನ್ಸ್ ಪರೀಕ್ಷೆಗಳಿಗೆ ಕೋಚಿಂಗ್ ಕೊಡೋದು, ಸ್ಟಡಿ ಅವರ್ಸ್ ಮಾಡೋದು, ಅಲ್ಲಿ ಲೆಕ್ಚರರ್ಸ್ ಎದುರುಗಡೆ ಕೂತ್ಕೊಂಡು ಅವ್ರು ಬಂದಿರೋ ಡೌಟ್ಸನ್ನು ಅಲ್ಲೇ ಕ್ಲಾರಿಫಿಕೇಷನ್ ಮಾಡ್ತಾರೆ. ಮಕ್ಕಳು ಬಂದು ಮನೇಲಿ ಓದ್ತಾರೆ ಅಂತ ಭಾಳ ನಂಬ್ತೀವಿ, ಆದರೆ ಓದುವಾಗ ಒಂದು ಏನಾದರೂ ಡೌಟ್ ಬಂದರೆ ಅಲ್ಲಿಗೆ ನಿಲ್ತೋಗುತ್ತೆ, ಮುಂದಕ್ಕೆ ಹೋಗೋದು. ಮನೇಲಿ ಯಾರು ಡೌಟ್ಸನ್ನು ಕ್ಲಾರಿಫೈ ಮಾಡ್ತಾರೆ, ಎಷ್ಟು ಜನ ಪೇರೆಂಟ್ಸ್ಗೆ ಸಬ್ಜೆಕ್ಟ್ ನಾಲೆಜ್ ಇರುತ್ತೆ. ಸೊ ನಮ್ಮಲ್ಲೇ ಕೂಡಿಸ್ಕೊಂಡು ಓದಿಸಿದ್ರೆ ಅವರು ಬರೋ ಡೌಟ್ಸನ್ನು ಅಲ್ಲೇ ಕ್ಲಾರಿಫಿಕೇಷನ್ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆ ಮೇರೆಗೆ ನಾವು ಈ ವ್ಯವಸ್ಥೆ ಮಾಡ್ತಾಯಿದ್ದೀವಿ. 2005ರಲ್ಲಿ ಬರೀ 300 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗಿರೋ ನಮ್ಮ ಸಂಸ್ಥೆ ಇವತ್ತು ಸುಮಾರು 7,000 ವಿದ್ಯಾರ್ಥಿಗಳಿಗೆ PUC ದಾಖಲಾತಿಯನ್ನು ನೀಡ್ತಾ ಇದೆ. ನಮಗೆ ಬಳ್ಳಾರಿ ಅಲ್ಲದೆ ಚಳ್ಳಕೆರೆ, ಹೊಸಪೇಟೆ, ಕೊಪ್ಪಳ, ಎಳ್ಕಲ್, ಬಿಜಾಪುರ, ಬಾಗೇಪಲ್ಲಿ, ಪಾವಗಡ, ಈಗ ಗದಗ ಬರ್ತಾ ಇದೆ. ಇದು 9ನೇ ಪ್ಲೇಸ್ ಆಗುತ್ತೆ. 18 ಬ್ರ್ಯಾಂಚ್ಗಳನ್ನು ನಾವು ನಡೆಸೋಕ್ಕೆ ಮುಂದೆ ಬರ್ತಾ ಇದ್ದೀವಿ. ನನ್ನ ಇನ್ನೊಂದು ಆ್ಯಸ್ ಎ ಲೆಕ್ಚರರ್ ಆಗಿ ನಾನು ಒಂದು ಹೇಳೋದೇನೆಂದರೆ, ಮಕ್ಕಳು ಹುಟ್ಟಿದ ತಕ್ಷಣ ಯಾರೂ ದಡ್ಡರಲ್ಲ, ಯಾರೂ ಬುದ್ಧಿವಂತರಲ್ಲ. ಅವ್ರನ್ನ ನಾವು ತರಫೀದು ಕೊಡೋದ್ರ ಪ್ರಕಾರ ಬುದ್ಧಿವಂತರಾಗೋದ, ದಡ್ಡರಾಗೋದ ಬರ್ತಾರೆ. ಅದಕ್ಕೆ ನಮ್ಮ ಕಾಲೇಜಲ್ಲಿ ಪ್ರವೇಶಕ್ಕಾಗಿ ಯಾವ ನಿಯಮಗಳು ಇಟ್ಟಿಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಬೇಸಿಸ್ ಮೇಲೆ ನಾವು ಅಡ್ಮಿಷನ್ಸನ್ನು ಕೊಡ್ತಾಯಿದ್ದೀವಿ. ಯಾರೇ ಬರಲಿ ಅಡ್ಮಿಷನ್ ಕೊಡ್ತೀವಿ. ಹಂಗೆ 35 ಮಾರ್ಕ್ ಬಂದಿರೋರು ಸಹಿತ ನಾನು ಸೈನ್ಸ್ ಅಡ್ಮಿಷನ್ನ ನಮ್ಮ ಕಾಲೇಜಲ್ಲಿ ಕೊಡ್ತಾಯಿದ್ದೆ. ಅಂಥ ಸಾಧಾರಣ ವಿದ್ಯಾರ್ಥಿಗಳನ್ನು ಕೂಡ ತಗೊಂಡು ನಾವು ಪ್ರತಿ ವರ್ಷ ಕನಿಷ್ಠ ಅಂದರೆ 98% ರಿಸಲ್ಟ್ ಸಾಧನೆ ಮಾಡ್ತಾಯಿದ್ವಿ. ಈಗ ಭಾಳ ಇಂಟೆಲಿಜೆಂಟ್ ಮಕ್ಕಳು ತಗೊಂಡು ನಾನು 98% ತೆಗೆದೀನಿ, 100% ತೆಗೆದೀನಿ ಅಂದರೆ ಅದರಲ್ಲಿ ಏನು ವಿಶೇಷ. ಅತಿ ಸಾಧಾರಣ ವಿದ್ಯಾರ್ಥಿಗಳ ಸಹಿತ ನಾವು ತಗೊಂಡು ಅವ್ರಿಗೆ ಸರಿಯಾದ ರೀತಿಯಲ್ಲಿ ವಿದ್ಯಾಬೋಧನೆ ಮಾಡಿ ಸುಮಾರು 98% ಪ್ರತಿ ವರ್ಷ ರಿಸಲ್ಟನ್ನು ಸಾಧನೆ ಮಾಡ್ತಾಯಿದ್ವಿ. ವಿಶೇಷವಾಗಿ ಹಿಂದಿನ ವರ್ಷ ಆದರೆ ಎಳಕಲ್ಲು, ಚಳ್ಳಕೆರೆಯಲ್ಲಿ 100% ರಿಸಲ್ಟ್ ಸಾಧನೆ ಮಾಡಿ ಆ ಪಾಸಾಗೋದ್ರಲ್ಲಿ ಕೂಡ 90% ಮಕ್ಕಳು ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗ್ತಾರೆ. 90% ಮೇಲ್ಪಟ್ಟ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗ್ತಾರೆ. ಕೆಲವರು